ಪೆಟ್ಟಿ ಕ್ಯಾಶ್ ಬುಕ್. ಇವತ್ತು ನಾವು ಡೀಟೈಲ್ ಆಗಿ ಪೆಟ್ಟಿ ಕ್ಯಾಶ್ ಬುಕ್ ಅಂದರೆ ಏನು, ಯಾವ ರೀತಿ ಇದು ವರ್ಕ್ ಆಗುತ್ತೆ, ಹಾಗೆ ಫಾರ್ಮೇಟ್ ಏನಿದೆ, ಒಂದು ಪ್ರಾಬ್ಲಮ್ನ ತಗೊಂಡು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪೆಟ್ಟಿ ಕ್ಯಾಶ್ ಬುಕ್ ಈಸ್ ಬ್ಯಾಲೆನ್ಸ್ಡ್ ಪೀರಿಯಾಡಿಕಲಿ. ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಟೋಟಲ್ ರೆಸಿಪ್ಟ್ ಆ್ಯಂಡ್ ಟೋಟಲ್ ಪೇಮೆಂಟ್ ಈಸ್ ಬ್ಯಾಲೆನ್ಸಸ್ ವಿತ್ ದ ಪೆಟ್ಟಿ ಕ್ಯಾಶಿಯರ್. A petty cash account is opened in the ledger. It is debited with amount is given to the petty cashier, and petty cash account is credited with the total expenditure incurred during the year. Petty cash. ಪೆಟ್ಟಿ ಅಂದರೆ ಏನೂ ಇಲ್ಲ, ಸ್ಮಾಲ್ ಎಕ್ಸ್ಪೆನ್ಸಸ್. ಓಕೆ, ಚಿಕ್ಕ ಖರ್ಚುಗಳಾಗಿರ್ಬೋದು, ದಿನನಿತ್ಯದ ಖರ್ಚುಗಳನ್ನು ನಾವು ಈ ಪೆಟ್ಟಿ ಕ್ಯಾಶ್ ಬುಕ್ಕಲ್ಲಿ ಮೇಂಟೈನ್ ಮಾಡ್ತೀವಿ. ಈಗ ಬಿಸ್ನೆಸ್ ಅಂತ ಬಂದಾಗ ತುಂಬ ದೊಡ್ಡ ಬಿಸ್ನೆಸ್ಸು, ಅದರಲ್ಲಿ ಕ್ಯಾಶಿಯರ್ ಏನೊಂದು ಹೆಡ್ ಕ್ಯಾಶಿಯರ್ ಇರ್ತಾನೆ, ಅವನು ಈ ರೀತಿ ಡೈಲಿ ನನಗೆ ಹೋಗಿ ಒಂದು ಚಾರ್ಜಸ್ ಏನೊಂದು ಜೆರಾಕ್ಸ್ ಮಾಡಿಸ್ಕೊಂಬರೋದು, ಅದಕ್ಕೆ 10 ರೂಪೀಸ್ ಕೊಡೋದಾಗಿರ್ಬೋದು, ಇಲ್ಲ ಪೋಸ್ಟೇಜ್ ಆಗಿರ್ಬೋದು, ಅದಕ್ಕೆ ದುಡ್ಡು ಕೊಡೋದು, ಅದೆಲ್ಲ ಅವನಿಗೆ ತುಂಬ ರಿಸ್ಕ್ ಆಗುತ್ತೆ. ಹಾಗಾಗಿ ಹೆಡ್ ಕ್ಯಾಶಿಯರ್ ಏನಿರ್ತಾನೆ ಕ್ಯಾಶ್ ಬುಕ್ಕನ್ನು ಮೇಂಟೈನ್ ಮಾಡ್ತಾನೆ, ಮೇನ್ ಆಗಿರೋದು. ಹಾಗೆಯೇ ಪೆಟ್ಟಿ ಕ್ಯಾಶಿಯರ್ ಅಂತ ಹೇಳಿದರೆ ಸ್ಮಾಲ್ ಎಕ್ಸ್ಪೆನ್ಸಸ್, ಚಿಕ್ಕ ದಿನನಿತ್ಯದ ಖರ್ಚುಗಳೇನಿರುತ್ತೆ ಅದನ್ನು ಈ ಪೆಟ್ಟಿ ಕ್ಯಾಶಿಯರು ಮೇಂಟೈನ್ ಮಾಡ್ತಾ ಹೋಗ್ತಾನೆ. ಡೇ ಟು ಡೇ ಆಕ್ಟಿವಿಟೀಸಲ್ಲಿ ಯಾವುದೇ ಒಂದು ಎಕ್ಸ್ಪೆನ್ಸಸ್ ಆಗಿರ್ಬೋದು. ಸೊ ಈ ಪೆಟ್ಟಿ ಕ್ಯಾಶಿಯರು ಮೇಂಟೈನ್ ಮಾಡೋದು ಪೆಟ್ಟಿ ಕ್ಯಾಶ್ ಬುಕ್. ಈ ಪೆಟ್ಟಿ ಕ್ಯಾಶಿಯರ್ಗೆ ಹೆಡ್ ಕ್ಯಾಶಿಯರು ಏನು ಮಾಡ್ತಾನೆ, ಒಂದಿಷ್ಟು ಅಮೌಂಟ್ ಕೊಡ್ತಾನೆ. ಫಾರ್ ಎಕ್ಸಾಂಪಲ್, ಚಿಕ್ಕ ಅಮೌಂಟ್ ತಗೊಂಡಿರೋದು 1000 ರೂಪೀಸ್. ಈ 1000 ರೂಪೀಸ್ ಏನಿದೆ, ಏನೊಂದು ಡೇ ಟು ಡೇ ಆಕ್ಟಿವಿಟೀಸ್ ಇರುತ್ತೆ ಅದಕ್ಕೆ ನೀನು ಯೂಸ್ ಮಾಡ್ಬೋದು. ಈ 1000 ರೂಪೀಸ್ನ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಕೊಟ್ಟಿದೆಯಾ ಅದನ್ನು ನೀನು ಒಂದು ಬುಕ್ಸಲ್ಲಿ ಮೇಂಟೈನ್ ಮಾಡಬೇಕು. ಓಕೆ, 1 ಮಂತ್ ಆರ್ ವೀಕ್ಲಿ ಈ ಒಂದು ಪೆಟ್ಟಿ ಕ್ಯಾಶ್ ಬುಕ್ನ ಮೇಂಟೈನ್ ಮಾಡ್ತೀವಿ. ನಾವು ಮಂತ್ಲಿ ಯೂಸ್ ಮಾಡಿದಾಗ ಈಗ ಒಂದು ಫಸ್ಟ್ ಮಂತ್ ಜಾನ್ವರಿ ಮಂತ್ ಎಂಡಿಂಗಲ್ಲಿ ಈ 1000 ರೂಪೀಸಲ್ಲಿ ಎಷ್ಟು ಯೂಸ್ ಮಾಡಿದ್ದೀವಿ ನಾವು, ಇನ್ನೆಷ್ಟು ಬ್ಯಾಲೆನ್ಸ್ ಉಳಿದಿದೆ. ಓಕೆ, ಆ ಬ್ಯಾಲೆನ್ಸು ಈಗ ಫಾರ್ ಎಕ್ಸಾಂಪಲ್ 900 ರೂಪೀಸ್ ಯೂಸ್ ಆಗಿದೆ ಅಂತ ಹೇಳಿದರೆ, ಇನ್ನು 100 ರೂಪೀಸ್ ಏನಾಗಿದೆ ನಮ್ಮ ಹತ್ರ ಅಮೌಂಟ್ ಉಳಿದಿದೆ ಆ ಮಂತ್ ಎಂಡಲ್ಲಿ. ನೆಕ್ಸ್ಟ್ ಮಂತ್ ಕೊಡುವಾಗ ಈ 100ಗೆ ಇನ್ನು 900 ಕೊಡ್ತಾನೆ. ಇನ್ನು ಈಗ ಎಷ್ಟಾಯಿತು, 1000 ರೂಪೀಸ್ ಆಯಿತು ನೆಕ್ಸ್ಟ್ ಮಂತು ಮೇಂಟೈನ್ ಮಾಡೋದಕ್ಕೆ. ಇದನ್ನು ನಾವು ಇಂಪ್ರೆಸ್ಡ್ ಪೆಟ್ಟಿ ಕ್ಯಾಶ್ ಬುಕ್ ಮೆಥಡ್ ಅಂತ ಹೇಳ್ತೀವಿ. ನಾವು ಪೆಟ್ಟಿ ಕ್ಯಾಶಿಯರ್ಗೆ ಒಂದು ಅಮೌಂಟ್ ಕೊಡೋದನ್ನು ಡೆಬಿಟ್ ಮಾಡ್ತೀವಿ, ಹಾಗೆ ಆ ಪೆಟ್ಟಿ ಕ್ಯಾಶಿಯರು ಒಂದು ಸ್ಮಾಲ್ ಎಕ್ಸ್ಪೆನ್ಸಸ್ಗೆ ಪೇಮೆಂಟ್ ಮಾಡೋದನ್ನು ಕ್ರೆಡಿಟ್ ಮಾಡ್ತೀವಿ. ಫಾರ್ಮೇಟ್ ಏನಿದೆ, ಫಾರ್ಮೇಟ್ ಆಫ್ ಪೆಟ್ಟಿ ಕ್ಯಾಶ್ ಬುಕ್: ಅಮೌಂಟ್, ಡೇಟ್, ಪರ್ಟಿಕ್ಯುಲರ್ಸ್, ಓಚರ್ ನಂಬರ್, ಅಮೌಂಟ್ ಪೇಡ್, ಇಲ್ಲಿ ಅಮೌಂಟ್ ರಿಸೀವ್ ಆಗಿರೋದು ಅವನಿಗೆ, ಮತ್ತು ಇಲ್ಲಿ ಅಮೌಂಟ್ ಪೇಡ್ ಆಗ್ತಾ ಇರೋದು. ಆ ಅಮೌಂಟ್ ಪೇಡ್ ಆಗಿರೋದನ್ನ ನಾವು ಅನಾಲಿಟಿಕಲ್ ಪೆಟ್ಟಿ ಕ್ಯಾಶ್ ಬುಕ್ ಅನಲೈಸ್ ಮಾಡ್ತಾ ಹೋಗ್ತೀವಿ. ಪೋಸ್ಟೇಜಿಗೆ ಎಷ್ಟೋಯ್ತು, ಸ್ಟೇಷನರಿಗೆ ಎಷ್ಟೋಯ್ತು, ಟೆಲಿಫೋನ್ ಚಾರ್ಜಸ್ಸಿಗೆ ಎಷ್ಟೋಯ್ತು, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಾಯಿತು, ಹಾಗೆ ಮಿಸಲೇನಿಯಸ್ ಅಂದರೆ ಅದರ್ ಎಕ್ಸ್ಪೆನ್ಸಸ್, ಈ ಥರ ಚಿಕ್ಕ ಖರ್ಚುಗಳು ಅಂತ ಇದಕ್ಕೆ ಎಷ್ಟಾಯಿತು ಅಂತ ನಾವು ಈ ರೀತಿ ಸಪ್ರೇಟ್ ಅಕೌಂಟನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಇದನ್ನು ನಾವು ಪೆಟ್ಟಿ ಕ್ಯಾಶ್ ಬುಕ್ ಅಂತ ಹೇಳೋದು. ಒಂದು ಪೆಟ್ಟಿ ಕ್ಯಾಶ್ ಬುಕ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಪ್ರಿಪೇರ್ ಪೆಟ್ಟಿ ಕ್ಯಾಶ್ ಬುಕ್ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. ದ ಇಂಪ್ರೆಸ್ಡ್ ಸಿಸ್ಟಮ್, ದ ಅಮೌಂಟ್ ₹1000. ಪೆಟ್ಟಿ ಕ್ಯಾಶಿಯರ್ ಏನು ಮಾಡ್ತಾ ಇದ್ದಾನೆ, 1000 ರೂಪೀಸ್ ಅಮೌಂಟನ್ನು ರಿಸೀವ್ ಮಾಡ್ಕೊಂಡಿದ್ದಾನೆ. ನಾವು ಪೆಟ್ಟಿ ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡಬೇಕು ಕೆಳಗಿರೋ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು. 2020 ಜಾನ್ 1 ಪೇಡ್ ಕಾರ್ಟೇಜ್ ₹60. ಒಂದು ಕಾರ್ಟೇಜ್ ಎಕ್ಸ್ಪೆನ್ಸಸ್ 60 ರೂಪೀಸ್ ಇದೆ. ಜಾನ್ 3 ಬಸ್ ಫೇರ್ ಚಾರ್ಜಸ್ ₹50. ಜಾನ್ 6 ಕೊರಿಯರ್ ಚಾರ್ಜಸ್ ₹30. ಜಾನ್ 10 ಪೋಸ್ಟೇಜ್ 120 ರೂಪೀಸ್. ಜಾನ್ 12 ರಿಫ್ರೆಶ್ಮೆಂಟ್ ಟು ಕಸ್ಟಮರ್ 120 ರೂಪೀಸ್. ಕಸ್ಟಮರ್ಗೆ ರಿಫ್ರೆಶ್ಮೆಂಟ್ ಆಗೋದಕ್ಕೋಸ್ಕರ ಏನೋ ಒಂದು ಕಾಫಿ ಟೀ ತರಿಸಿರ್ಬೋದು, ಇಲ್ಲ ಬಿಸ್ಕೆಟ್ ತರಿಸಿರ್ಬೋದು, ಇದಕ್ಕೆ 120 ರೂಪೀಸ್ ಖರ್ಚಾಗಿದೆ. ಜಾನ್ 14 ಪೆನ್, ಬುಕ್ಸ್, ಪೆನ್ಸಿಲ್ ಅಂದರೆ ಸ್ಟೇಷನರಿ ಆಗುತ್ತೆ, ಸೊ 130 ರೂಪೀಸ್. ಜಾನ್ 18 ಟೆಲಿಗ್ರಾಮ್ ಚಾರ್ಜಸ್ 40 ರೂಪೀಸ್. ಜಾನ್ 20 ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ 65 ರೂಪೀಸ್. ಜಾನ್ 26 ಆಟೋ ಚಾರ್ಜಸ್ 90 ರೂಪೀಸ್. ಇದಿಷ್ಟು ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ನಾವು ಪೆಟ್ಟಿ ಕ್ಯಾಶನ್ನು ಪ್ರಿಪೇರ್ ಮಾಡೋಣ. ನಿಮಗೆ ಫಸ್ಟ್ PUC ಆಗಿದ್ದರೆ ಈ ಒಂದು ಪೆಟ್ಟಿ ಕ್ಯಾಶ್ ಬುಕ್ಕಲ್ಲಿ 6 ಮಾರ್ಕ್ಸಿಗೆ ಇಷ್ಟೆಲ್ಲ ಐಟಮ್ಸ್ ಕೊಟ್ಟಿರಲ್ಲ, 5 to 6 ಐಟಮ್ಸನ್ನು ಕೊಟ್ಟಿರ್ತಾರೆ. ಪೆಟ್ಟಿ ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡಬೇಕು. ಪೆಟ್ಟಿ ಕ್ಯಾಶ್ ಬುಕ್,
ಕಾಲಮ್ಸ್ ಅಮೌಂಟ್ ರಿಸೀವ್ಡ್, ಡೇಟ್, ಪರ್ಟಿಕ್ಯುಲರ್ಸ್, ವೋಚರ್ ನಂಬರ್, ಅಮೌಂಟ್ ಪೇಯ್ಡ್, ಅನಾಲಿಸಿಸ್ ಆಫ್ ಪೇಮೆಂಟ್, ಕಾರ್ಟೇಜ್ ಆ್ಯಂಡ್ ಕೂಲಿ, ಟ್ರಾವೆಲಿಂಗ್, ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್, ಸ್ಟೇಷನರಿ ಎಕ್ಸ್ಪೆನ್ಸಸ್ ಹಾಗೆ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್. ಫಸ್ಟ್ ನಾವು ಏನೊಂದು ಪೆಟ್ಟಿ ಕ್ಯಾಶಿಯರ್ ಅಮೌಂಟನ್ನು ರಿಸೀವ್ ಮಾಡ್ಕೊಂಡಿದ್ದಾನೆ ಅದನ್ನು ತೋರಿಸೋಣ. 1000 ರೂಪೀಸ್ ಅಮೌಂಟನ್ನು ರಿಸೀವ್ ಮಾಡ್ಕೊಂಡಿದ್ದಾನೆ 2020 ಜಾನ್ 1 ಟು ಕ್ಯಾಶ್ ಅಕೌಂಟ್. ಇನ್ ಕೇಸ್ ಏನಾದರೂ ಚೆಕ್ ಮೂಲಕ ರಿಸೀವ್ ಮಾಡ್ಕೊಂಡಿದ್ರೆ ಟು ಬ್ಯಾಂಕ್ ಅಕೌಂಟ್ ಅಂತ ಆಗ್ತಾ ಇದ್ವಿ. ಎಷ್ಟು? 1000 ರೂಪೀಸ್. ನೆಕ್ಸ್ಟು ನಾವಿಲ್ಲಿ ಏನೊಂದು ಎಕ್ಸ್ಪೆನ್ಸಸ್ ಇದೆ ಎಲ್ಲ ಎಕ್ಸ್ಪೆನ್ಸಸ್ನು ಕೂಡ ಬರೆಯೋಣ. ಜಾನ್ 1 ಇಂದ ಜಾನ್ 26 ಜಾನ್ 1 ಬೈ ಕಾರ್ಟೇಜ್, ಜಾನ್ 3 ಬೈ ಬಸ್ ಚಾರ್ಜ್, ಜಾನ್ 6 ಕೊರಿಯರ್ ಚಾರ್ಜಸ್, ಜಾನ್ 10 ಬೈ ಪೋಸ್ಟೇಜ್ ಎಕ್ಸ್ಪೆನ್ಸಸ್, ಜಾನ್ 12 ಬೈ ರಿಫ್ರೆಶ್ಮೆಂಟ್ ಚಾರ್ಜಸ್, ಜಾನ್ 14 ಬೈ ಪೆನ್, ಬುಕ್, ಪೆನ್ಸಿಲ್, ಜಾನ್ 18 ಬೈ ಟೆಲಿಗ್ರಾಮ್ ಚಾರ್ಜಸ್, ಜಾನ್ 20 ಬೈ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್, ಜಾನ್ 26 ಆಟೋ ಚಾರ್ಜಸ್. ಈ ಎಕ್ಸ್ಪೆನ್ಸಸ್ನ ನಾವೀಗ ಯಾವುದಕ್ಕೆ ಹಾಕಬೇಕು? ಸೊ ಕಾರ್ಟೇಜ್ ಏನಿದೆ ಎಕ್ಸ್ಪೆನ್ಸಸ್ಸು 60 ರೂಪೀಸ್ ಇದೆ, 60 ರೂಪಾಯಿ ಅದಕ್ಕೊಂದು ಎಕ್ಸ್ಪೆನ್ಸಸ್ ಆಗಿದೆ. ನಾವಿಲ್ಲಿ ಈ ಕಾಲಮಲ್ಲಿ ಯಾವುದಕ್ಕೆ ಬರುತ್ತೆ? ಕಾರ್ಟೇಜ್ ಆ್ಯಂಡ್ ಕೂಲಿ ಇದೆ, ಸೊ ಕಾರ್ಟೇಜ್ 60 ರೂಪೀಸ್. ನೆಕ್ಸ್ಟು ಬಸ್ ಚಾರ್ಜು 50 ರೂಪೀಸ್ ಖರ್ಚಾಗಿದೆ, ಸೊ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ನಾವು ಈ ಬಸ್ ಚಾರ್ಜನ್ನು ಹಾಕಬೇಕು 50 ರೂಪೀಸ್, ಇನ್ನು ಉಳಿದಿರೋದಕ್ಕೆಲ್ಲ ಡ್ಯಾಶ್. ನೆಕ್ಸ್ಟ್ ಬೈ ಕೊರಿಯರ್ ಚಾರ್ಜಸ್ 30 ರೂಪೀಸ್ ಇದೆ. ಕೊರಿಯರ್ ಚಾರ್ಜಸ್ ಅಂದರೆ ಪೋಸ್ಟೇಜಿಗೆ ರಿಲೇಟೆಡ್ ಆಗಿದೆ. ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಆಗಿರ್ಬೋದು, ಯಾವುದೋ ಒಂದು ಕೊರಿಯರ್ ಬಂದಿದೆ ಅದಕ್ಕೆ ಒಂದಿಷ್ಟು ಅಮೌಂಟು, ಇಲ್ಲ ಯಾವುದೋ ಒಂದು ಕೊರಿಯರ್ನ ಮಾಡ್ತಾ ಇದ್ದೀವಿ, ಸೊ 30 ರೂಪೀಸ್ ಆಗಿದೆ. ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಕಾಲಮಲ್ಲಿ 30 ರೂಪೀಸ್. ನೆಕ್ಸ್ಟ್ ಬೈ ಪೋಸ್ಟೇಜ್ ಎಕ್ಸ್ಪೆನ್ಸಸ್, ಇದು ಕೂಡ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಅಂಡರಲ್ಲೇ ಬರುತ್ತೆ, 120 ರೂಪೀಸ್. ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಕಾಲಮ್, ಇನ್ನೆಲ್ಲದಕ್ಕೂ ಕೂಡ ನಾವು ಡ್ಯಾಶ್ ಹಾಕಿದ್ದೀವಿ. ನೆಕ್ಸ್ಟ್ ಜಾನ್ 12 ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸಸ್ ಇದೆ, ಆ ಚಾರ್ಜಸ್ಸು 120 ರೂಪೀಸ್ ಆಗಿದೆ ಕಸ್ಟಮರ್ಗೆ ರಿಫ್ರೆಶ್ ಮಾಡೋದಕ್ಕೆ. ಇದು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್. ಮಿಸಲೇನಿಯಸ್ ಅಂದರೆ ಇತರೆ ಖರ್ಚುಗಳು. ಓಕೆ, ಸೊ 120 ರೂಪೀಸ್. ನೆಕ್ಸ್ಟ್ ಪೆನ್, ಬುಕ್, ಪೆನ್ಸಿಲ್ ಇದೆಲ್ಲದೂ ಕೂಡ ಸ್ಟೇಷ್ನರಿ ಆಗುತ್ತೆ, 130 ರೂಪೀಸ್ ಇದೆ. ಸ್ಟೇಷ್ನರಿ ಕಾಲಮಲ್ಲಿ ಆಗ್ತಾ ಇದ್ದೀವಿ 130 ರೂಪೀಸ್. ನೆಕ್ಸ್ಟು ಟೆಲಿಗ್ರಾಮ್ ಚಾರ್ಜಸ್ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಆ ಕಾಲಮಲ್ಲಿ ಬರುತ್ತೆ, 40 ರೂಪೀಸ್ ಇದೆ. ಸೊ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್, ಇನ್ನು ಎಲ್ಲದಕ್ಕೂ ಕೂಡ ನಾವು ಡ್ಯಾಶ್ ಹಾಕಿದ್ದೀವಿ. ನೆಕ್ಸ್ಟು ಜಾನ್ 20 ಬೈ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ 65 ರೂಪೀಸ್ ಇದೆ. ಈ 65 ರೂಪೀಸ್ದು ಮಿಸಲೇನಿಯಸ್ ಕಾಲಮೇ ಇದೆ. ಕ್ವಶನ್ನಲ್ಲಿ ಏನಾದರೂ ಮಿಸಲೇನಿಯಸ್ ಅನ್ನೋ ಒಂದು ವರ್ಡ್ ಇಲ್ಲ ಅಂದರೆ ನೀವು ಬೇಕಾದರೆ ಸನ್ಡ್ರಿ ಎಕ್ಸ್ಪೆನ್ಸಸ್ ಅಂತ ಕೂಡ ಹೇಳ್ಬೋದು. ಸನ್ಡ್ರಿ ಎಕ್ಸ್ಪೆನ್ಸಸ್ ಅಂದರೂ ಕೂಡ ಇತರೆ ಖರ್ಚುಗಳು ಅಂತಲೇ ಮೀನಿಂಗ್ ಬರುತ್ತೆ. ಸೊ ಇಲ್ಲಿ ಮಿಸಲೇನಿಯಸ್ ಕೊಟ್ಟಿರೋದ್ರಿಂದ ನಾವು ಮಿಸಲೇನಿಯಸ್ ಚಾರ್ಜಸ್ ಅಂತಲೇ ಹಾಕಿದ್ದೀವಿ, ಇದು ಕೂಡ ಇತರೆ ಖರ್ಚುಗಳು ಅಂತಲೇ ಅರ್ಥ ಬರುತ್ತೆ. ಹಾಗಾಗಿ 65 ರೂಪೀಸ್. ಸೊ ಇಲ್ಲಿ ಮಿಸ್ ಆಗಿ 60 ರೂಪೀಸ್ ಆಗಿತ್ತು, 65 ರೂಪೀಸ್ ಒಂದು ಮಿಸಲೇನಿಯಸ್ ಚಾರ್ಜಸ್ ಇದೆ. ಸೊ ಅದು ಕೂಡ ನಾವು ಮಿಸಲೇನಿಯಸ್ ಕಾಲಮಲ್ಲಿ ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ಜಾನ್ 26 ಬೈ ಆಟೋ ಚಾರ್ಜಸ್ ಇದೆ. ಸೊ ಆಟೋ ಚಾರ್ಜಸ್ಸು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಕಾಲಮಲ್ಲಿ ಬರುತ್ತೆ, 90 ರೂಪೀಸ್. ಇಷ್ಟೇ ಎಲ್ಲ ಎಕ್ಸ್ಪೆನ್ಸಸ್ಸು ಆಯಿತು. ನಾವು ಕ್ಯಾಶಿಯರ್ಗೆ ಕೊಟ್ಟಿರೋದನ್ನು ಕ್ರೆಡಿಟ್ ಮಾಡ್ತಾ ಇದ್ದೀವಿ, ಅವನು ಪೇಮೆಂಟ್ ಮಾಡೋದೇನಿದೆ ಎಲ್ಲ ಡೆಬಿಟ್ ಮಾಡಿದ್ದೀವಿ. ನಿಮಗೆ ಅಕೌಂಟಿಂಗ್ ರೂಲ್ ಗೊತ್ತಲ್ಲ, ಆ್ಯಸ್ ಪರ್ ನಾಮಿನಲ್ ಅಕೌಂಟ್ ರೂಲ್ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಎಲ್ಲ ಎಕ್ಸ್ಪೆನ್ಸಸ್ ಚಾರ್ಜಸ್ ಕೂಡ ಪೇ ಮಾಡ್ತಿರೋದನ್ನು ನಾವು ಡೆಬಿಟ್ ಮಾಡಿದ್ದೀವಿ. ಟೋಟಲ್ ಮಾಡೋಣ. ಟೋಟಲ್ ಮಾಡಿದಾಗ 705 ರೂಪೀಸ್ ಬಂತು ಟೋಟಲ್ ಕಾಲಮ್. ಹಾಗೆ ಕಾರ್ಟೇಜ್ ಆ್ಯಂಡ್ ಕೂಲಿ 60 ರೂಪೀಸ್, ಟ್ರಾವೆಲಿಂಗ್ 140 ರೂಪೀಸ್, ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ 190 ರೂಪೀಸ್, ಸ್ಟೇಷನರಿ ಎಕ್ಸ್ಪೆನ್ಸಸ್ 130 ರೂಪೀಸ್, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ 185 ರೂಪೀಸ್. 705 ರೂಪೀಸ್ ಇದೆ ಡೆಬಿಟ್ ಸೈಡಲ್ಲಿ. ಕ್ರೆಡಿಟ್ ಸೈಡಲ್ಲಿ ಏನಾಗಿತ್ತು, ರಿಸೀವ್ ಆಗಿರೋದು 1000. ಸೊ ನಮಗೆ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, ಎರಡೂ ಸೈಡ್ ಹಾಕಿದ್ದೀವಿ 1000 ರೂಪೀಸ್. ಈ 1000ಅಲ್ಲಿ 705 ರೂಪೀಸ್ನ ಲೆಸ್ ಮಾಡಿದಾಗ 295 ರೂಪೀಸ್ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಇದೆ. ಆ ಮಂತ್ ಎಂಡಲ್ಲಿ ಜಾನ್ 31 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 295 ರೂಪೀಸ್. ಈ 295 ಏನಿದೆ ನೆಕ್ಸ್ಟ್ ಮಂತ್ಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ 295
ಫೆಬ್ರವರಿ 1st 2 ಬ್ಯಾಲೆನ್ಸ್ ಬ್ರಾಡ್ ಡೌನ್. ಈ 295 ಜೊತೆಗೆ ನೆಕ್ಸ್ಟು 705 ರುಪೀಸ್ನ ನೆಕ್ಸ್ಟ್ ಮಂತು ಮೇನ್ ಕ್ಯಾಶಿಯರು ಕೊಡ್ತಾನೆ ಟು ಕ್ಯಾಶ್ ಅಕೌಂಟ್. ಇದಿಷ್ಟೇ ಪೆಟ್ಟಿ ಕ್ಯಾಶ್ ಬುಕ್ನ ನಾವು ಪ್ರಿಪೇರ್ ಮಾಡೋದು. ಅನಾಲಿಸಿಸ್ ಆಫ್ ಪೇಮೆಂಟಲ್ಲಿ ನಾವೇನು ಮಾಡ್ತೀವಿ, ಕ್ವಶನ್ಗೆ ಯಾವ ರೀತಿ ಇದೆ, ಅದರಲ್ಲಿ ಯಾವ ಎಕ್ಸ್ಪೆನ್ಸಸ್ ಇದೆ, ಅದರ ಬೇಸ್ ಮೇಲೆ ನಾವು ಅಮೌಂಟ್ ಕಾಲಮನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು.